ತೆರಿಗೆ ವಿಚಾರವಾಗಿ ಇವತ್ತು ಏನು ರಾಜ್ಯಪಾಲರು ಸ್ಟೇಟ್ಮೆಂಟ್ ಕೊಡೋದು, ಅದಕ್ಕಿಂತ ಮುಂಚೆ ನಿಮ್ಮ ನಾಯಕರೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ರು, ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಮಾಡೋದಕ್ಕಿಂತ ಹಿಂದಿನ ದಿನ ನಾನು ರಾಜ್ಯಸಭಾ ಮೆಂಬರ್ ಲೆಹರ್ ಸಿಂಗ್ ಅವರನ್ನ ಮಾತಾಡಿಸ್ದೆ. ಓಕೆ, ಅವ್ರು ಏನು ಹೇಳಿದ್ರು ಗೊತ್ತಾ, ಸಿದ್ದರಾಮಯ್ಯ ಅವರು ಒಂದಷ್ಟು ತೆರಿಗೆಗಳನ್ನ ಪಾವತಿ ಮಾಡಿದ ಒಂದಷ್ಟು ಜನ ಬಿಸ್ನೆಸ್ ಮನ್ಗಳಿದ್ದಾರೆ, ಆ ಲಿಸ್ಟ್ ಇದೆ, ಅದನ್ನ ತೆರಿಗೆ ಹಣವನ್ನ ಫಸ್ಟ್ ಕಲೆಕ್ಟ್ ಮಾಡಕ್ಕೆ ಹೇಳಿ ಅಂತ ಹೇಳಿದ್ರು. ಯಾಕೆ ಅವ್ರನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದೆ ಆಗ್ತಾ ಇಲ್ಲ ಸರ್ಕಾರ? ಹತ್ರ 1,75,00,000 ಕೂಡ ತೆರಿಗೆ ಹಣ ಪಾವತಿ ಆಗ್ಬೇಕು. ಆ ಹಣ ಪಾವತಿ ಆಗ್ತಾ ಇಲ್ಲ. ಆಗ ಆ ಹಣ ಪಾವತಿ ಆಗಿದೆ ಆದ್ರೆ ಇನ್ನೂ ಕೂಡ ಸರ್ಕಾರಕ್ಕೆ ಒಂದು ಸರಿದೂಗಿಸುವಂತ ಕೆಲಸಗಳು ಆಗುತ್ತೆ ಅಂತ ಹೇಳಿ. ಯಾಕೆ ತೆರಿಗೆ ಹಣವನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಎಸ್, ಕರೆಕ್ಟಾಗಿ ಹೇಳಿದ್ರಿ. ಮೊನ್ನೆ ಹೋಮ್ ಮಿನಿಸ್ಟರ್ ಅವರು ಲಾಸ್ಟ್ ಡಿಸೆಂಬರ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಈ ವರ್ಷ 23-24ಕ್ಕೆ ಅರ್ಥ ಆಗ್ತಿದ್ಯಾ 2 ಲಕ್ಷ ಕೋಟಿ GST ಮೋಸ ಆಗಿದೆ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ನಾವು ಹೇಳ್ತಕ್ಕಂಥದ್ದು ಅವ್ರ ಸಲಹೆ ಒಪ್ತೀನಿ ನಾನು. ಏನ್ ಮಾಡಬೇಕು ನಿಮ್ಗೆ ಅಲ್ಲೇ ಪೇಪರಲ್ಲಿ ನೋಡಿರ್ಬೋದು ನೀವು. ಒಬ್ಬ 150 ಕೋಟಿ ಮೋಸ ಮಾಡಿದ್ದ ಹಿಡ್ದಾಕಿದ್ವಿ, ಒಬ್ಬ 16 ಕೋಟಿ ಮೋಸ ಮಾಡಿದ್ದ ಹಿಡ್ದಾಕಿದ್ವಿ GST. ಆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈ GST ಬದಲಾವಣೆ ತರಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಕಾನೂನನ್ನ ತರಬೇಕು. ಯಾಕೆಂದ್ರೆ ಅವ್ರಿಗೆ ಪವರ್ ಇರ್ತಕ್ಕಂಥದ್ದು. ಆದ್ರೆ GST ಕೌನ್ಸಿಲ್ಗೆ ಹೋದಾಗ ಈ ವಿಷಯವನ್ನ ಎತ್ತುತ್ತೇವೆ ನಾವು. ನಾವಿಲ್ಲಿ ಬಂದಿರ್ತಕ್ಕಂಥದ್ದು ರಾಜ್ಯಪಾಲರು ಹೇಳಿರ್ತಕ್ಕಂಥದ್ರಲ್ಲಿ 100% ಸತ್ಯ ಇದೆ. ಅವ್ರ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಇವತ್ತಿನ ದಿನ 4 ಕೋಟಿ ಜನ ಈ ಒಂದು 5 ಕೋಟಿ ಜನ ಕೌಂಟರ್ ಮಾಡಿರಂತೆ ರಾಮಕೃಷ್ಣ ಅವರೇ. ಈ ಗ್ಯಾರಂಟಿಗಳಿಂದ ಸ್ವಲ್ಪ ಮುಂದುವರೆದ್ರೆ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಆಯ್ತು, ಅದನ್ನು ಕಾಂಗ್ರೆಸ್ನ ಪಟ್ಟಿಗೆ ಸೇರಿಸಿದ್ರಂತೆ. ಬಿಜೆಪಿ ಕಾಲದಲ್ಲಿದ್ದ ಎಷ್ಟೋ ಯೋಜನೆಗಳನ್ನ ಇವತ್ತು ಕಾಂಗ್ರೆಸ್ನ ಹಣೆಪಟ್ಟಿ ಸೇರಿಸಿ ಗವರ್ನರ್ ಅವರ ಭಾಷಣದ ಪಟ್ಟಿ ಒಳಗೆ ಸೇರಿಸಿ ಮಾತನಾಡಿ ಅಶೋಕ್ ಅವರು ಹೇಳಿದ್ರು, ಬೊಮ್ಮಾಯಿ ಅವರು ಹೇಳಿದ್ರು, ಶಿವಮೊಗ್ಗ ಏರ್ಪೋರ್ಟ್ ಎಕ್ಸಾಂಪಲ್ ಕೊಟ್ಟರು. ನೀವು ಜಿಲ್ಲಾ ಮಟ್ಟದಲ್ಲಿ ನೀವು ಏರ್ಪೋರ್ಟ್ಗಳೆಲ್ಲ ಏನ್ ಮಾಡಿದೀವಿ ಅಂತ ಇದ್ದೀರಾ? ಅದು ನಿಮ್ಗೆ ಫ್ಲೈಟ್ಗಳ ಕೆಲವು ಕಡೆ ಫ್ಲೈಟೇ ಬಂದು ಲ್ಯಾಂಡ್ ಆಗಿಲ್ಲ, ಕೆಲವು ಕಡೆ ಅದು ಹೋಗ್ತಾ ಇಲ್ಲ. ಕಡೆಗೆ ಏನಿದು ಪ್ಲಾನು ಅಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಸ್ನೇಹಿತರುಗಳಿಗೆ 3 ಕಾಸು ಮಾರ್ತಕ್ಕಂಥ ಪ್ಲಾನು. ಅದು ಟ್ರೈನ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಬಂದರ್ಗಳಿರ್ಬೋದು. ಇದೇನ್ ನಮ್ಮ ಸಾರ್ವಜನಿಕರ ದುಡ್ಡು ಬಂಡವಾಳ ಹಾಕ್ತಿವಿ, ಅದು ಕೆಲವೇ ವರ್ಷಗಳಲ್ಲಿ ಕೆಲವೇ ಕಾಸಿಗೆ ಅವರ ಸ್ನೇಹಿತರುಗಳಿಗೆ ಮಾರಾಟ ಆಗ್ತಕ್ಕಂಥದ್ದು. ಆ ಸ್ಕೀಮ್ಗಳೆಲ್ಲ ಏನು ಪ್ರಯೋಜನ ಇಲ್ಲ. ರಾಜ್ಯಗಳ 80 ಲಕ್ಷ ಕೋಟಿ, ಒಂದು ಮನೆ ಒಳಗಡೆ 5 ಜನ ಇದ್ರೆ ಅವ್ರು ಇವತ್ತು 5 ಲಕ್ಷ ಕೋಟಿ ಸಾಲ. ಒಂದು ಮನೆಯಲ್ಲಿ 5 ಜನ ಇದ್ರೆ ಅವ್ರಿಗೆ 5 ಲಕ್ಷ ಕೋಟಿ ಸಾಲಗಾರರು. ಇವತ್ತು ಮೋದಿ ಸರ್ಕಾರದಲ್ಲಿ ಒಂದು ಮನೆಯಲ್ಲಿ 5 ಜನ ಇದ್ರೆ ಅವರು 5 ಲಕ್ಷ ಕೋಟಿ ಸಾಲಗಾರರಾಗಿದ್ದಾರೆ ಮೋದಿಯಿಂದ. ಅರ್ಥ ಮಾಡ್ಕೊಳ್ಳಿ. ಆಯುಷ್ಮಾನ್ ಭಾರತ್ ಕೊಟ್ಟಿದೆ. ಪ್ರಶಾಂತ್ ಅವರೇ, ರಾಮಕೃಷ್ಣ ಅವರೇ, ಎಲ್ರಿಗೂ ಗಂಟ್ಲು ಓವರ್ ಸ್ಟ್ರೇನ್ ಆಗ್ತಿದೆ. ಒಂದು ಚಿಕ್ಕ 10 ಸೆಕೆಂಡ್ ಬ್ರೇಕ್, 10 ಸೆಕೆಂಡ್ ಟೈಮ್ ಇರೋದು ಗಂಟ್ಲು ರೆಸ್ಟ್ಗೆ. ಅದಾದ್ಮೇಲೆ ಮಾತ್ರ ಏನೇನೆಲ್ಲ ಫ್ಯಾಕ್ಟ್ಸ್ ಇದೆ ಎಲ್ಲ ಆಚರಿದ್ರಂತೆ. ಚಿಕ್ಕ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಓಕೆ. ಚರ್ಚೆಯಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು. ಇವತ್ತು ಇವರು ಅಂಕಿಅಂಶ ಕೊಡ್ತೀನಿ ಅಂತಿದ್ದಾರೆ, ಬಿಜೆಪಿಯವರು ಅಂಕಿಅಂಶ ಕೊಡ್ತೀನಿ ಅಂತಿದ್ದಾರೆ. ಆದರೆ ನೋಡ್ತಾ ಇರುವಂಥ ವೀಕ್ಷಕರು ನಮ್ಮ ಜೋಬಲ್ಲಿ ಎಷ್ಟಿದೆ, ಎಷ್ಟು ಸಿಗ್ತಾ ಇದೆ, ನಾನು ಕಷ್ಟಪಡ್ತಿರೋದಿಷ್ಟು, ನಾನು ಟ್ಯಾಕ್ಸ್ ಕಟ್ತಿರೋದಿಷ್ಟು, ನನಗೆ ಸಿಗ್ತಾ ಇರೋದೇನು ಅನ್ನೋ ನಮ್ಮ ಪ್ರೇಕ್ಷಕರು ಆಲೋಚನೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ರಾಮಕೃಷ್ಣ ಅವರೇ? ಪ್ರೇಕ್ಷಕರ ಗಮನದಲ್ಲಿಟ್ಟುಕೊಂಡು, ಸಾಮಾನ್ಯ ಜನರ ಗಮನದಲ್ಲಿಟ್ಟುಕೊಂಡು ನೀವು ಉತ್ತರ ಕೊಡಬೇಕೀಗ. ಮನಮೋಹನ್ ಸಿಂಗ್ ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ
ಒಬ್ಬ ಸಾಮಾನ್ಯ ಮನುಷ್ಯನ ತಲೆ ಮೇಲಿದ್ದಂಥ ಸಾಲ 43,000 ರೂಪಾಯಿ. ಅರ್ಥ ಈಗ ಇರ್ತಕ್ಕಂಥ ಸಾಲ ಒಂದು ಹುಟ್ಟೋ ಮಗುಗೂ ಕೇಳಿದ್ರೆ 1,25,000 ಕೋಟಿ. ಅಂದ್ರೆ ಒಂದು ಮನೆ ಒಳಗಡೆ ನೀವು 4 ಜನ ಇದ್ರೆ 5 ಲಕ್ಷ ಕೋಟಿ ರೂಪಾಯಿ, 5 ಲಕ್ಷ ರೂಪಾಯಿ ನೀವು ಸಾಲಗಾರರಾಗಿದ್ದೀರಿ. ಮೋದಿ ಅವರಿಂದ ನೀವು ಸಾಲಗಾರರಾಗಿ 5 ಲಕ್ಷ ಬರೀ ಬ್ಲಾಕ್ ಅಲ್ಲಿ ಬರ್ತಿದ್ರೆ 5 ಲಕ್ಷ ಕೋಟಿ ಒಂದು ಕುಟುಂಬಕ್ಕೆ ಸಾಲ. 5 ಲಕ್ಷ ಮಾತಾಡ್ತಾರೆ ಇಲ್ಲಿ. 5 ಲಕ್ಷ ಒಂದು ಆಲೋಚನೆ ಬರ್ತಾನೆ ಇದೆ, ನಮ್ ತಲೆ ಮೇಲೆ 5 ಲಕ್ಷ ರೂಪಾಯಿ ಇದೆಯಾ ಅಂತ ಹೇಳಿ ದಿನೇಶ್ ಅವರು, ಅದಾದ್ಮೇಲೆ ವೀರಣ್ಣ ಅವರು. ದಿನೇಶ್ ಅವರೇ, ಗ್ಯಾರಂಟಿ ಯೋಜನೆಗಳನ್ನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೋ ಡೌಟ್ ಅಸ್ತ್ರವಾಗಿ ಬಳಸ್ಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ. ನೀವು ಅದನ್ನ ದೆಹಲಿ ಮಾಡೆಲ್ ಅಂತಿರೋ ಕರ್ನಾಟಕ ಮಾಡೆಲ್ ಗೊತ್ತಿಲ್ಲ. ಬಟ್ ಈಗ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿರೋ ಬಿಜೆಪಿ ಹೇಳ್ತಿದ್ದಾರೆ ಆಗಿಲ್ಲ, ಜೆಡಿಎಸ್ ನವರು ಹೇಳ್ತಿದ್ದಾರೆ ರೀಚ್ ಆಗಿಲ್ಲ. ಬರೀ ಸುಳ್ಳು ಲೆಕ್ಕ ಕೊಟ್ಬಿಟ್ಟು ದಿನೇಶ್ ಅಂತ ಹಾಕ್ಬಿಡಿ. ದಿನೇಶ್ ಅವ್ರ ಪ್ರಶ್ನೆ ಅವ್ರು ಉತ್ತರ ಕೊಡಿ. ಇವತ್ತು ಈಗ ಇವರು ಏನು ಫ್ರೀ ಸ್ಕೀಮ್ಗಳಿದೆ ಇದು ಕೊಡಲೇಬೇಕು. ಯಾಕಂದರೆ ಇದು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗುತ್ತೆ. ಯಾಕೆ ಅಂದರೆ ಈ ದೇಶದಲ್ಲಿ ಇದುವರೆಗೆ ಬಿಗ್ ಕಾರ್ಪೊರೇಟ್ಸು 20 ಲಕ್ಷ ಕೋಟಿ ದುಡ್ಡನ್ನ ಹೊಡ್ಕೊಂಡು ಹೋಗಿದ್ದಾರೆ. ಒಂದ್ ನಿಮಿಷ ಮಾತಾಡಕ್ ಬಿಡಪ್ಪ. ಈಗ 20 ಲಕ್ಷ ಕೋಟಿ ಹೊಡ್ಕೊಂಡು ಹೋಗಿರೋರ್ನ ಇವತ್ತು ಒಬ್ರಿಗೂ ತಗೊಬಂದಿಲ್ಲ. ಇನ್ನು ನೆನ್ನೆ ನೋಡಿ ಅವ್ರ್ಯಾರೋ ಶೆಟ್ರು ಮತ್ತು ಇವರು ಯಾರೋ ರಮೇಶ್ ಜಾರಕಿಹೊಳಿ 360 ಕೋಟಿ ಫ್ರಾಡ್ ಮಾಡಿದ್ದಾರೆ ಬ್ಯಾಂಕಿಗೆ. ಮಗನ ಮದುವೆ ಇದೆ ಅದಕ್ಕೆ ಬಿಟ್ಬಿಡಿ. ಆಮೇಲೆ ಇನ್ನೊಬ್ರಿಗೆ ಅವ್ರ್ಯಾರೋ ಶೆಟ್ರಿಗೆ ಒಂದ್ ನಿಮಿಷ ತಾಳಿ ಸರ್, ನಾನು ಮಾತಾಡಕ್ ಬಿಡ್ರಿ ನೀವು. ನನ್ನ ಟೈಮಲ್ಲಿ ಡೆಕೋರಂ ಮೇಂಟೈನ್ ಮಾಡ್ರಿ, ನೀವು ಡೆಕೋರಂ ಮೇಂಟೈನ್ ಮಾಡಿ. ದಿಸ್ ಇಸ್ ನಾಟ್ ದ ವೇ ಟು ಡಿಬೇಟ್. ಡೆಕೋರಂ ಮೇಂಟೈನ್ ಮಾಡಿ. ನೀವು ಮಾತಾಡಕ್ಕೆ ಸುಮ್ಮನೆ ಕೂತಿದ್ದೀರಿ. ಡೆಕೋರಂ ನಿಮ್ಗೆ ಬಿಜೆಪಿ ಈ ತರ ಮಧ್ಯದಲ್ಲಿ ಮಾತಾಡೋದ್ರಿಂದ ಹೇಳ್ಕೊಟ್ಟಿದ್ದಾರೆ. ಏನ್ರಿ ನೀವು ಡೆಕೋರಂ ಮೇಂಟೈನ್ ಮಾಡಿ ಸರ್, ನೀವು ಡೆಕೋರಂ ಮೇಂಟೈನ್ ಮಾಡ್ರಿ, ಡೆಕೋರಂ ಮೇಂಟೈನ್ ಮಾಡಿ. ಇವತ್ತು 2,000 ಕೋಟಿ ಫ್ರಾಡ್ ಮಾಡಿರೋ ಒಬ್ಬ ವ್ಯಕ್ತಿಗೆ ಅವನಿಗೆ ಪಾಸ್ಪೋರ್ಟ್ ಕೊಡ್ತಾರೆ, ನೀನು ಹೋಗಪ್ಪ ಇನ್ನೊಂದು ದೇಶಕ್ಕೆ ಅಂತ ಇದು ಮಾಡ್ತಾರೆ. ಅಂದರೆ ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹೊಡ್ಕೊಂಡು ಹೋಗೋರನ್ನ ಬಿಟ್ಬಿಟ್ಟು ರೇವಡಿ ಕಲ್ಚರ್ ಅಂದರು ಫಸ್ಟು ಡೆಲ್ಲಿಲಿ ಕೊಟ್ಟಾಗ. ಇವತ್ತು ಅದನ್ನೇ ಇಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿರೋದ್ರಿಂದ ಇನ್ನೂ ಒಂದು ಹೇಳ್ತೀನಿ, ಇವತ್ತು ಬರ ಬಂದಿದ್ರು ಸೂಸೈಡ್ ರೇಟ್ ಕಡಿಮೆ ಆಗಿದೆ ಇಸ್ ಬಿಕಾಸ್ ಆಫ್ ದಿಸ್ ಗ್ಯಾರಂಟೀಸ್. ನಾನು ಒಪ್ಕೋತೇನೆ. ಇವತ್ತು ರೈತರು ಸೂಸೈಡ್ ಮಾಡ್ಕೊಳ್ದೇ ಇರೋದಕ್ಕೆ ಈ ಗ್ಯಾರಂಟಿಗಳೇ ಕಾರಣ. ಇವತ್ತು ಈ ಗ್ಯಾರಂಟಿ ಇಲ್ಲ ಅಂದಿದ್ರೆ ಸೂಸೈಡ್ ಮಾಡ್ಕೋದ್ರ ರೇಟು ಇನ್ನೂ ಜಾಸ್ತಿ ಆಗ್ತಿತ್ತು. ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಎಡವಿದೆ ರೈತರನ್ನ ಕಾಪಾಡೋದ್ರಲ್ಲಿ. ಒಂದ್ ನಿಮಿಷ ಮಾತಾಡಕ್ ಬಿಡಿ ಸರ್, ನೀವು ಮಾತಾಡ್ಬೇಕು ಸುಮ್ಮನೆ ಇರ್ತೀನಲ್ಲ. ಇವತ್ತು ಕೊಬ್ಬರಿನ ಇಂಪೋರ್ಟ್ ಮಾಡ್ತಾ ಇದೆ, ಇಲ್ಲಿ ಕೊಬ್ಬರಿ ರೇಟ್ ಬಿದ್ದೋಗಿದೆ. ಇನ್ನೊಂದ್ ಕಡೆ ಇವತ್ತು ಬೇರೆ ಈಗ ಒಂದು ಕಾರ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಏನು ಎಕ್ಸ್ಪೋರ್ಟ್ ಸ್ಟಾಪ್ ಮಾಡ್ತಾರ ಕೇಂದ್ರ ಸರ್ಕಾರ? ಇಲ್ಲ. ಅದೇ ಒಬ್ಬ ರೈತನ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾರೆ. ಒಂದು ಅಕ್ಕಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾರೆ. ಒಂದು ಸಕ್ಕರೆ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾರೆ. ರೈತರಿಗೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ ಇವತ್ತು ಸ್ಟ್ರೈಕ್ ಮಾಡ್ತಾ ಇದೆ. ನೀವು ಹೇಳಿದ್ರಿ